ಗಂಡನ ಮಾತು ತಿರಸ್ಕರಿಸಿದ್ದಕ್ಕೆ ಇಲಿ ಪಾಷಾಣ ಹಾಕಿ ಪತ್ನಿಯ ಸಾವು. ಏನಂದೆ? ಅದು ಅದೇ ಊಟಕ್ಕೆ ಉಪ್ಸಾರು ಮಾಡ್ಲಾ ಸೊಪ್ಸಾರು ಮಾಡ್ಲಾ ಅಂತ. ಉಪ್ಸಾರು ಬೇಡ, ಸೊಪ್ಸಾರು ಬೇಡ, ತಪ್ಸಾರು ಮಾಡು. ಯಾವ್ದ್ರಿ ಅದು ತಪ್ಸಾರು? ಅದು ಸಾರು ಮಾಡೋದು ತಪ್ಸು ಅಂತ ಹೇಳಕ್ ಬಂದೆ ಕಣೆ, ಅಷ್ಟೇ. ನಾನೇನಾರ ಸಾರು ಮಾಡ್ಲಿಲ್ಲ ಅಂದ್ರೆ ಇವತ್ತು ಒಳ್ಳೆ ಜೋಕು. ನೀನು ತವ್ರ ಮನೆಗೆ ಹೋದಾಗ ನಾನು ಹಂಗೆ ಅಂದ್ಕೊಂಡಿದ್ದೆ ಕಣೆ. ಯಾವಾಗ ನಾನು ಸೊಸೆ ಜೊತೆಗೆ ಶಾಂತಕ ಸೇರಿದ್ಲು ನಿನ್ನ ಮಾತು ಸುಳ್ಳು ಅನ್ಸ್ಬಿಡ್ತು. ಏ ಶಾಂತ, ಇಲ್ಲ ಬಂದೆ ಅಮ್ಮ. ನೋಡು, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಾನ್ ಕೊಟ್ಟಿರೋ ಟೈಮ್ ಒಳಗೆ ಮನೆ ಬಿಟ್ಟು ಹೋಗ್ಬೇಕು. ಇಲ್ಲ ಇನ್ನು ಇಲ್ಲೇ ಇದ್ದು ಹಿಂಗೆ ಆಡ್ತೀಯ ಅಂದ್ರೆ ನಾನ್ ಸುಮ್ಮನೆ ಇರಕ್ಕಿಲ್ಲ. ಆಯ್ತವ, ಹೋಯ್ತೀನಿ. ಹೋಗ್ತೀನಿ. ಹೋಗೋಕ್ ಮುಂಚೆ ಎಲ್ಲ ಸರಿ ಮಾಡೇ ಹೋಗ್ತೀನಿ. ಮಾವ, ನಾನು ನನ್ನ ಗಂಡ ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ. ಓಹೋ, ಊರ್ ಸುತ್ತ ಆಸೆ. ಏಯ್, ಅವಳು ಗಂಡನ ಜೊತೆಗೆ ಹೋಗ್ತಾ ಇರೋದು ತಪ್ಪೇನಿದೆ? ಹೌದೌದು, ನಾಳೆ ನನ್ನ ಗೆಂಡ್ರಿಗೆ ಹೇಳಿದ್ದು ಹೊರಗೆ ಹೋಗಿ ಬರೋದಂತ. ಏನೀಗ ಸೀನಾ, ಅವ ನಿನ್ ಕಿವಿಲೇನೋ ಬಂದೆ ಸುಂದರವ ಮೂಟೆ ಡೈವರ್ಸ್ ಕೊಡ್ತೀನಿ ಅನ್ಬಿಟ್ಟು ಲಾಯರ್ ಆಫೀಸ್ ಕರ್ಕೊಂಡೋಯ್ತವಳೆ. ಏನ್ ಮಾಡಕ್ ಹೊರಟಿದ್ದಾಳೆ ನನ್ನ ಮಗಳು? ಸೀನಾ ಹೇಳ್ದಂಗೆ ಪಿಂಕಿನ ಮದ್ವೆ ಮಾಡಿಸ್ತಾಳ. ಅಯ್ಯೋ ಮಕ್ಕಳವ. ಹೋಯ್ತು. ಏನ್ರ ಅದು ನಿಮ್ಮವ್ವನ ಕಿವಿಲಿ? ಅದೇನಿಲ್ಲ ಕಣಪ್ಪಯ್ಯ, ನಮ್ಮವ್ವ ಹೇಳ್ತಿದ್ಲು, ನನ್ನ ಗಂಡ ಬೆಂಗಳೂರಲ್ಲಿರೋ ಲಾಲ್ ಬಾಗ್ ಬಿಟ್ರೆ ನಿಲ್ಲಿಗೂ ಕರ್ಕೊಂಡೋಗಿಲ್ಲ, ನೀನಂತ ಕೆಟ್ಟ ಬುದ್ಧಿ ಕಲಿಬೇಡ ಮಗನೇ, ನೀನ್ ಹೆಂಡ್ರು ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡ್ ಬಾ ಅಂತ ಹೇಳ್ತಿದ್ಲು. ಲೇ, ಮದುವೆ ಆದ್ಮೇಲೆ ಇವಳನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀನಿ ಗೊತ್ತಾ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ರಾಜ್ಯಕ್ಕೂ ಕರ್ಕೊಂಡು ಹೋಗಿದ್ದೀನಿ. ಕೇಳು. ಅಯ್ಯೋ ಮಾವ, ಅದು ಆ ಕಾಲ ಆಗೋಯ್ತು ಮಾವ. ಇವತ್ತು ನಾನು ನನ್ನ ಗಂಡ ಪಿಕ್ಚರ್ಗೆ ಹೋಗಿ ಬರ್ತೀವಿ. ಕಳಿಸ್ಕೊಡ್ತೀರಾ ಮಾವ? ಪಿಕ್ಚರ್ಗ ಹೇಳ್ತಾ ಇದೆಯಲ್ಲವ ತಾಯಿ. 500 2 ಗಾಂಧಿ ತಾತ 1000 ರೂಪಾಯಿ ಇದೆ, ತಗೊಳ್ವಾ. ಬುಲೆಟ್ ಕೀ ತಗೊಳ.